ಇಲ್ಲ, ನಾವು 3 ಸಲ ಬಂದಿದ್ದೆವು. ಅವ್ರು ನಮಗೆ 3 ಸಲನೂ ಭೇಟಿಯಾಗಿಲ್ಲ. ಈ 3 ಸಲ ನಾವು ನಿಮಗೆ ಭೇಟಿಯಾಗಿಲ್ಲ ಅಥವಾ ಅವ್ರು ಭೇಟಿಯಾಗಿಲ್ಲ? ಮೊದಲು ಇದ್ದೀನ ಮೊದಲಿನ ಬಗ್ಗೆ ನಾವು ಏನ್ ಹೇಳಕ್ಕಾಗಲ್ಲ ಸರ್. ಅವ್ರ ವೈಯಕ್ತಿಕ ಜೀವನ ಇರ್ತದ, ಅವ್ರಿಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಅವ್ರ ಕ್ರಮ ತಗೋಬೇಕಾಗ್ತದ. ನಾವು ಕೂಡ ಇಲ್ಲಿ ಬಂದ ತಕ್ಷಣ ಅವ್ರು ಬರಬೇಕಾಗಿತ್ತು. ಮೊದಲಿನ ಪೀಳಿಯವ್ರು ಬಂದು ನಮಗೆ ಚಾರ್ಜ್ ಕೊಡಬೇಕು ಆಗಿತ್ತು, ಪ್ರಭಾವ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು. ಅವ್ರು ಇಲ್ಲಿ ತನಕ ನಮಗೆ ಪಂಚಾಯತಿಗೆ ಬಂದಿಲ್ಲ, ಯಾವುದೇ ದಾಖಲಾತಿ ಕೊಟ್ಟಿಲ್ಲ. ನಾವು ಫೋನ್ ಬಹಳಷ್ಟು ಫೋನ್ ಮಾಡಿದ್ರು ಕೂಡ ಅವರು ಇಲ್ಲಿ ತನಕ ಫೋನ್ ರಿಸೀವ್ ಆಗಿಲ್ಲ, ಫೋನ್ ಸ್ವಿಚ್ ಆಫ್ ಇರ್ತದೆ. ಬಟ್ ಅವ್ರು ಎಲ್ಲಿದ್ದಾರೆ ಅನ್ನೋದು ಕೂಡ ನಮಗೆ ಗಮನಕ್ಕಿಲ್ಲ ಸರ್. ಅದನ್ನ ಈ ವಿಷಯ ಮೇಲಾಧಿಕಾರಿಗಳು ತಿಳಿಸಿದ್ದೀವಿ. ಅವ್ರು ಮುಂದಿನ ಏನ್ ಕ್ರಮ ತಗೊಳ್ತಾರೋ ಅವ್ರಿಗೆ ಸಂಬಂಧಪಟ್ಟಿದೆ ಸರ್. ಇಷ್ಟು ನಾವು ಅವ್ರ ಮೊದಲಿನ ಪೀಳಿಗೆ ಬಗ್ಗೆ ನಾವು ಹೇಳ್ಬೋದು. ಈಗ ನಾವು ದಿನಾಲು ಬರ್ತಾ ಇದ್ದೀವಿ, ಒಂದಿನ ತಪ್ತಾ ಇದ್ದಲ್ಲ. ಹೆಚ್ಚ ಕಡಿಮೆ ನಾನು ಸುಮಾರು ಬಾಲ್ಕಿನಿಂದ ಬರ್ತಿದ್ದೀನಿ. ಸುಮಾರು ಬಾಲ್ಕಿನಿಂದ ಬೀದರ್ಗೆ 46 ಕಿಲೋಮೀಟರ್ ಇದೆ. ಮತ್ತು ಇಲ್ಲಿ ಬೀದರ್ಲಿಂದ ಸುಮಾರು 20 ಕಿಲೋಮೀಟರ್ ಇರ್ಬೋದು ಕಾಗವಾಡ. ಇಷ್ಟು ದೂರ ನಾವು ಅಂಗವಿಕಲ ಪೀಳಿಯಾಗಿ ಇದ್ರೂ ಕೂಡ ಒಂದು 10 ಗಂಟೆ ಬರೋದು 10:30 ತನಕ ಬರ್ತೀನಿ, 11 ಗಂಟೆ ಬರ್ತೀನಿ. ದಿನಾಲು ಬರ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 2 ಗಂಟೆ ತನಕ ಕೂಡ್ತಾ ಇದ್ದೀವಿ, 2-2:30 ತನಕ ಕೂಡ್ತಿ. ಆಮೇಲೆ ತಾಲೂಕ್ ಪಂಚಾಯತ್ನಲ್ಲಿ ಇರ್ತಕ್ಕಂಥ ಕೆಲಸಗಳು ಮಾಡಿಸಲು ತಾಲೂಕ್ ಪಂಚಾಯತ್ ಹೋಗ್ತಾ ಇದ್ವಿ. ಇದನ್ನೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಸರ್. ಒಂದಿನ ತಪ್ತಾ ಇದ್ದಿಲ್ಲ. ಸಾರ್ವಜನಿಕರಿಗೆ ಬಂದಿರತಕ್ಕಂಥ ಎಲ್ಲ ಅರ್ಜಿಗಳ ಪರಿಶೀಲನೆ ಮಾಡಿ ಅವ್ರಿಗೆ ಏನು ಬೇಕಾಗಿರ್ತದೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಸಾರ್ವಜನಿಕ ತಕ್ಷಣ ಅವ್ರು ಕೊಟ್ಟಿರ್ತಕ್ಕಂಥ ಅರ್ಜಿಗಳ ಆಧಾರ ಮೇಲೆ ನಾವು ಎಲ್ಲ ಕ್ರಮ ತಗೋತಾ ಇದ್ದೀವಿ. ಆಮೇಲೆ ನಾಲಾ ಸ್ವಚ್ಛತೆ ಆಗಲಿ, ಬೀದಿ ದೀಪಗಳಾಗಲಿ, ಅವ್ರದ್ದು ಏನದ ಜನಸಾಮಾನ್ಯರಿಗೆ ಒದಗಿಸ್ಬೇಕಂತ ನಮ್ದು ಕೆಲಸ ಮಾಡ್ತೇವೆ ಅಂತ ನಾವು ಭರವಸೆ ಕೊಡ್ತೀವಿ. ನಮ್ಮ ಅಧ್ಯಕ್ಷರು ಚೆನ್ನಾಗಿದ್ದಾರೆ, ಅವರು ಕೂಡ ನಮ್ಗೆ ಸಹಕಾರ ಕೊಡ್ತಾರೆ. ಸರಿ ಸರ್, ಬರ್ತಾನೆ ಊರ ಹೆಸರು ಬರ್ತಾ ಊರು 3 ಬರ್ತಾವ್ರಿ ಸರ. ಒಂದು ಕಾಡವಾದ ಒಂದು ಬರ್ತದೆ, ಕಾಡವಾಡ ಧಾಡ 2, ಮಿರ್ಜಾಪುರ್ ಎಮ್ಮ ಮತ್ತ ಕಾಶಂಪುರ್ ಟಿ, 3 ಊರ ಒಂದು ಧಾಡ ಬರ್ತದೆ. ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಮತ ಚಲಾಯಿಸುತ್ತೇವೆಂದು ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಜೈ ಹಿಂದ್, ಜೈ ಭಾರತ್. ಎಲ್ರೂ ಕಡ್ಡಾಯವಾಗಿ ಮತದಾನ ಮಾಡ್ರಿ. 100 ಡೇಸ್ ಕೆಲಸ ತಗೊಳ್ರಿ, ಏನೋ ಸಮಸ್ಯೆ ಇಲ್ಲ. ಉದ್ಯೋಗ ಖಾತ್ರಿದು ಯಾವಾಗ ಪೂರಾ ಮಳೆ ಬೀಳ್ತದಲ್ಲ ಹಾಗೆ ಸ್ಟಾಪ್ ಮಾಡೋ. ಕರೆಕ್ಟಾ? ಕೈ ಹಿಂಗ್ ಮಾಡ್ರಲ್ರು.